Good morning, children. Dear children, today let's start new lesson, chapter 11, perimeter and area. At end of this lesson, you will be able to perimeter of squares and rectangles, area of squares and rectangles, next one area of triangle and area of parallelogram, then circumference and area of a circle. Next one is unit conversions. First topic is perimeter of squares and rectangles. What do you mean by perimeter? You know that already studied about in your previous classes, 5th standard or 6th standard. What do you mean by perimeter? ಸೊ ಇಲ್ಲಿ ನಾವು ಪೆರಿಮೀಟರ್ ಅಂದರೆ ಸುತ್ತಳತೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಆ ಪೆರಿಮೀಟರ್ನ ಡೆಫಿನೇಷನ್ ಏನು ಹೇಳ್ಬೋದು? ಲಿಸನ್, the length along the boundary of a closed figure in a plane is called perimeter. ಲಿಸನ್ ನೋಡಿ, ಇಲ್ಲಿ ಏನಾಗಿದೆ, ಒಂದು ಬೌಂಡ್ರಿಯ ಟೋಟಲ್ ಪೆರಿಮೀಟರ್ ಡೆಫಿನೇಷನ್ ತೊಗೊಳ್ಳೋದಾದರೆ ನಾವೇನು ಹೇಳ್ತೀವಿ ಇಲ್ಲಿ, ದ ಲೆಂತ್ ಅಲಾಂಗ್ ದ ಬೌಂಡ್ರಿ ಆಫ್ ಎ ಕ್ಲೋಸ್ಡ್ ಫಿಗರ್ ಇನ್ ಎ ಪ್ಲೇನ್ ಈಸ್ ದ ಪೆರಿಮೀಟರ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಕ್ಲೋಸ್ಡ್ ಫಿಗರ್ನ ಸುತ್ತಳತೆ ಅಂದರೆ ಅದರ ಟೋಟಲ್ ಬೌಂಡ್ರಿಯ ಒಂದು ಡಿಸ್ಟೆನ್ಸ್ ಏನಿದೆ ಅದನ್ನು ನಾವಿಲ್ಲಿ ಪೆರಿಮೀಟರ್ ಅಂತೇಳಿ ಕರಿತಾ ಹೋಗ್ತೀವಿ. ಕನ್ನಡದಲ್ಲಿ ಹೇಳೋದಾದರೆ ಸುತ್ತಳತೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದರೆ ಫಸ್ಟ್ ಒನ್ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಅಂತ ಹೇಳಿದೆ ನಾನು. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಅಂದರೆ ಲಿಸನ್, ಇಲ್ಲಿ ನಾವು ಯಾವುದೇ ಒಂದು ಆಯತಾಕಾರ ಆಗಿರ್ಬೋದು ಅಥವಾ ಸ್ಕ್ವೇರ್ ಚೌಕ ಅಂತೇಳಿ ನಾವು ಕರಿತೀವಿ. ಅದರ ಒಂದು ಯಾವ ರೀತಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ, ಯೂಸಿಂಗ್ ಸಮ್ ಫಾರ್ಮುಲಾಸ್. ಸೊ ಹಾಗಾದರೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೈಡ್ ಪ್ಲಸ್ ಸೈಡ್ ಪ್ಲಸ್ ಸೈಡ್ ಪ್ಲಸ್ ಸೈಡ್. ಸೈಡ್ ಎಷ್ಟು ಸೈಡ್ಸ್ ಇರುತ್ತೆ ಪೆರಿಮೀಟರ್? ಒಂದು ಸ್ಕ್ವೇರ್ಗೆ 4 ಸೈಡ್ಸ್ ಇರುತ್ತೆ. ಆ 4 ಸೈಡ್ನ ನಾವು ಆ್ಯಡ್ ಮಾಡಿದಾಗ ಟೋಟಲ್ ಡಿಸ್ಟೆನ್ಸ್ ಆಫ್ ಎ ಬೌಂಡ್ರಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಫಾರ್ಮುಲಾ ಏನು ಹೇಳ್ಬೋದು? 4 ಇಂಟು ಸೈಡ್. ಸೈಡ್ ಮೀನ್ಸ್ ಲೆಂತ್ ಆಫ್ ದ ಸೈಡ್. ಇಲ್ಲಿ ಸೈಡ್ನ ನಾವು ಸ್ಮಾಲ್ ಲೆಟರ್ ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಎಲ್ ಮೀನ್ಸ್ ಸೈಡ್ ಆಫ್ ದ ಸ್ಕ್ವೇರ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಇಂಟು L, first one. Next, second one, perimeter of a rectangle. So listen, perimeter of a rectangle is equal to, so ಇಲ್ಲಿ rectangle ಅಂದ ತಕ್ಷಣ opposite 2 sides are equal ಅಂತ ಹೇಳ್ತೀವಿ. ಲಾಂಗ್ ಸೈಡ್ಸ್ ಆರ್ ಲೆಂತ್, ಸ್ಮಾಲ್ ಸೈಡ್ಸ್ ಆರ್ ಬ್ರಿಡ್ತ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಲಿಸನ್ ನೋಡಿ, ಲೆಂತ್ ಪ್ಲಸ್ ಬ್ರೆಡ್ತ್ ಪ್ಲಸ್ ಲೆಂತ್ ಪ್ಲಸ್ ಬ್ರಿಡ್ತ್ ಅಂತ ಇದೆ. ಸೊ ಹಾಗಾದರೆ 2 ಟೈಮ್ಸ್ ಲೆಂತ್ ಇದೆ, 2 ಟೈಮ್ಸ್ ಲೆಂತ್ ಪ್ಲಸ್ 2 ಟೈಮ್ಸ್ ಬ್ರಿಡ್ತ್ ಇದೆ. 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರಿಡ್ತ್ ಅಂತ ಹೇಳ್ತೀವಿ. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್. ನೆಕ್ಸ್ಟ್ ಒನ್, ಏರಿಯಾ. ವಾಟ್ ಯು ಮೀನ್ ಬೈ ಏರಿಯಾ? ಏರಿಯಾ ವರ್ಡ್ ಕೇಳಿದ್ದೀರಾ ಅಂದ್ಕೊಳ್ತೀನಿ. ಏರಿಯಾ ಮೀನ್ಸ್ ದಟ್, ಏನು ಹೇಳ್ತೀರಾ ಏರಿಯಾ ಅಂದರೆ? ಸೊ ವಿಸ್ತೀರ್ಣ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳೋದಾದರೆ. ಸೊ ಡೆಫಿನೇಷನ್ ಏನು ತೊಗೋಬೋದು? ದ ಸರ್ಫೇಸ್ ಎನ್ಕ್ಲೋಸ್ಡ್ ಬೈ ಎ ಕ್ಲೋಸ್ಡ್ ಫಿಗರ್ ಇನ್ ಎ ಪ್ಲೇನ್ ಈಸ್ ಕಾಲ್ಡ್ ಏರಿಯಾ ಅಂತ ಹೇಳ್ತೀವಿ. ದ ಸರ್ಫೇಸ್ ಅದರ ಟೋಟಲ್ ಮೇಲ್ಮೈ ವಿಸ್ತೀರ್ಣ ಅಂತೇಳಿ ಕರಿತಾ ಹೋಗ್ತೀವಿ. ದ ಸರ್ಫೇಸ್ ಎನ್ಕ್ಲೋಸ್ಡ್ ಬೈ ಎ ಕ್ಲೋಸ್ಡ್ ಫಿಗರ್ ಇನ್ ಎ ಪ್ಲೇನ್ ಈಸ್ ಕಾಲ್ಡ್ ಏರಿಯಾ. ದ ಏರಿಯಾ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಎ ಅಂತ ಹೇಳ್ತೀವಿ. ಲಿಸನ್ ನೋಡಿ, ಏರಿಯಾ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ ನಾವು ಇಲ್ಲಿ ಸೈಡ್ ಇಂಟು ಸೈಡ್ 2 ಸೈಡ್ಸ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿ ನಾವು ಅಲ್ಲಿ ಏರಿಯಾನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಸೈಡ್ ಇಂಟು ಸೈಡನ್ನು ನಾವು ಸೈಡ್ ಸ್ಕ್ವೇರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೈಡನ್ನು ನಾವು ಸ್ಮಾಲ್ ಲೆಟರ್ ಎಲ್ಲಿಂದ ರೆಪ್ರೆಸೆಂಟ್ ಮಾಡಿದರೆ ಎಲ್ ಸ್ಕ್ವೇರ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಏರಿಯಾ ಆಫ್ ದ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್. ಎಲ್ ಸ್ಕ್ವೇರ್ ಮೀನ್ಸ್ ಸೈಡ್ ಸ್ಕ್ವೇರ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್. ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರೋಂಥ ಒಂದು ಡಯಾಗ್ರಾಮ್ ಇದೆ. ಸೊ ಹಾಗಾದರೆ ಅದನ್ನು ನಾವು ಲೆಂತ್ ಇಂಟು ಬ್ರಿಡ್ತ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಫಾರ್ಮುಲಾನ ನಾವು ಲೆಂತನ್ನು ಸ್ಮಾಲ್ ಲೆಟರ್ ಎಲ್, ಬ್ರಿಡ್ತನ್ನು ಸ್ಮಾಲ್ ಲೆಟರ್ ಬಿ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರಿಡ್ತ್. ನೆಕ್ಸ್ಟ್ ಒನ್, triangle. What do you mean by triangle? It is a closed figure bounded by 3 line segments ಅಂತ ಹೇಳ್ತೀವಿ. ಸೊ ಇಲ್ಲೇನು ಹೇಳ್ತೀವಿ, ತ್ರಿಭುಜ ಅಂದರೆ 3 ಬಾಹುಗಳಿಂದ ಕೂಡಿರೋ ಆವೃತವಾಗಿರುವಂಥ ಒಂದು ರೇಖಾಕೃತಿ ಅಂತೇಳಿ ಕರಿತಾ ಹೋಗ್ತೀವಿ. ಅದನ್ನು ನಾವಿಲ್ಲಿ ತ್ರಿಭುಜ ಅಂತ ಕನ್ಸಿಡರ್ ಮಾಡೋದಾದರೆ ಅದನ್ನ ಯಾವ ರೀತಿ ಅದರ ಏರಿಯಾನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಏರಿಯಾ ಆಫ್ ಎ ಟ್ರಯಾಂಗಲ್ ಈಕ್ವಲ್ ಟು ಹಾಫ್ ಇಂಟು ಹೈಟ್ ಇಂಟು ಬೇಸ್. ಈ ಸೈಡ್ನ ನಾವು
ಬೇಸ್ ಅಂತ ಹೇಳ್ತೀವಿ ನಾವು. ಟ್ರಯಾಂಗಲ್ನ ಬೇಸ್ ಆಫ್ ದ ಸೈಡ್ ಅಂತೇಳಿ, ಈ ಸೈಡ್ನ ಬೇಸ್ ಅಂತ ಕನ್ಸಿಡರ್ ಮಾಡಿದರೆ ಈ ಸೈಡ್ನ ಹೈಟ್ ಆಫ್ ದ ಟ್ರಯಾಂಗಲ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈ ಹೈಟನ್ನ ನಾವು ಸ್ಮಾಲ್ ಲೆಟರ್ ಹೆಚ್ಚಿಂದ ರೆಪ್ರೆಸೆಂಟ್ ಮಾಡಿದರೆ ಬೇಸ್ನ ಸ್ಮಾಲ್ ಲೆಟರ್ ಬಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದರೆ ಇಲ್ಲಿ ಏರಿಯಾ ಆಫ್ ಎ ಟ್ರಯಾಂಗಲ್ನ ಫಾರ್ಮುಲಾ ಏನು ಹೇಳ್ಬೋದು, ಹಾಫ್ ಇಂಟು ಬಿ ಇಂಟು ಎಚ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಪ್ಯಾರಲೆಲೋಗ್ರಾಮ್ ಅಂತ ಹೇಳಿದ್ವಿ. ಪ್ಯಾರಲೆಲೋಗ್ರಾಮ್ ಡೆಫಿನೇಷನ್ ಏನು ಹೇಳ್ಬೋದು ನೀವು? ವಾಟ್ ಯು ಮೀನ್ ಬೈ ಪ್ಯಾರಲೆಲೋಗ್ರಾಮ್? ಇಟ್ ಈಸ್ ಅ ಜಿಯೋಮೆಟ್ರಿಕಲ್ ಎನ್ಕ್ಲೋಸ್ಡ್ ಫಿಗರ್ ಆನ್ ಎ ಪ್ಲೇನ್ ವಿತ್ 2 pairs ಆಫ್ ಲೈನ್ಸ್ ಈಸ್ ಕಾಲ್ಡ್ ಪ್ಯಾರಲೆಲೋಗ್ರಾಮ್ ಅಂತ ಹೇಳ್ತೀವಿ. ಇಲ್ಲಿ 2 pairs ಆಫ್ ಲೈನ್ಸ್ನ ನಾವು ನೋಡ್ತಾ ಹೋಗ್ಬೋದು. 2 pairs ಆಫ್ ಪ್ಯಾರಲಲ್ ಲೈನ್ಸ್ನ ಇರುವಂಥದ್ದು, ಸಮಾನಾಂತರ ಚತುರ್ಭುಜ ಅಂತ ಹೇಳಿ ಕರಿತಾ ಹೋಗ್ತೀವಿ. ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಈಕ್ವಲ್ ಟು ಬೇಸ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್. ಈ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್ ಎ ಬಿ ಪ್ಯಾರಲಲ್ ಟು ಡಿ ಸಿ ಇದೆ, ಎರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ನಾವು ಹೈಟ್ ಆಫ್ ದ ಪ್ಯಾರಲೆಲೋಗ್ರಾಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅದನ್ನು ಸ್ಮಾಲ್ ಲೆಟರ್ ಹೆಚ್ಚಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್, ಈ ಡಿ ಇ ಅಥವಾ ಇ ಡಿ ಏನಿದೆ ಇದನ್ನು ನಾವು ಹೈಟ್ ಆಫ್ ದ ಪ್ಯಾರಲೆಲೋಗ್ರಾಮ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಫಾರ್ಮುಲಾ ಏನು ಹೇಳ್ಬೋದು? ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಈಕ್ವಲ್ ಟು ಬಿ ಇಂಟು ಎಚ್. ಬಿ ಮೀನ್ಸ್ ಬೇಸ್ ಆಫ್ ದ ಪ್ಯಾರಲೆಲೋಗ್ರಾಮ್, ಎಚ್ ಮೀನ್ಸ್ ಹೈಟ್ ಆಫ್ ದ ಪ್ಯಾರಲೆಲೋಗ್ರಾಮ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಈಸ್ ಸರ್ಕಲ್ಸ್. ಸೊ ಲಿಸನ್, ಸರ್ಕಲ್ ಮೀನ್ಸ್ ದಟ್ ಏನು ಹೇಳ್ತೀರಾ ನೀವು ಇಲ್ಲಿ? ಫಸ್ಟ್ ಒನ್ ಏನಿದೆ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂತೇಳಿ ಕೊಟ್ಟಿದ್ದಾರೆ. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಫಾರ್ಮುಲಾ ಏನು ಬರುತ್ತೆ? ಲಿಸನ್ ನೋಡಿ, ಇಲ್ಲಿ ನಾವು ಅದಕ್ಕಿಂತ ಮುಂಚೆ ಡಿ ಅಂದರೆ ಡಯಾಮೀಟರ್ ಆಫ್ ದ ಸರ್ಕಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಡಯಾಮೀಟರ್ ಆಫ್ ಎ ಸರ್ಕಲ್ ಅಂತ ಕನ್ಸಿಡರ್ ಮಾಡೋದಾದರೆ ಸೊ ಹೇಗೆ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ? ಡಯಾಮೀಟರ್ನ ಫೈಂಡ್ ಔಟ್ ಮಾಡಬೇಕಂದ್ರೆ 2 ಇಂಟು ಆರ್ ನಿಮಗೆ ಆಲ್ರೆಡಿ ಗೊತ್ತಿದೆ. 2 ಇಂಟು ರೇಡಿಯಸ್ನ ನಾವು ತೊಗೊಂಡ್ರೆ ನಮಗೆ ಡಯಾಮೀಟರ್ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಅದೇ ರೇಡಿಯಸ್ನ ಫೈಂಡ್ ಔಟ್ ಮಾಡಿ ಅಂದರೆ ಡಿ ಬೈ 2, ಡಯಾಮೀಟರ್ ಡಿವೈಡೆಡ್ ಬೈ 2 ಅಂತೇಳಿ ತೊಗೊಳ್ತಾ ಹೋಗ್ತೀವಿ. ಸರ್ಕಂಫರೆನ್ಸ್ ಅಂತ ಅಂದರೆ ದ ಬೌಂಡ್ರಿ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ಸರ್ಕಂಫರೆನ್ಸ್, ಅಥವಾ ಪೆರಿಮೀಟರ್ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ಸರ್ಕಂಫರೆನ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ವೃತ್ತದ ಒಟ್ಟು ಬೌಂಡ್ರಿಯ ಸುತ್ತಳತೆ ಎಷ್ಟಿರುತ್ತೆ ಅದನ್ನು ನಾವು ಪೈ ಇಂಟು ಡಿ ಅಂತನಾದರೂ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಥವಾ ಈ ಡಿನ ರೀಪ್ಲೇಸ್ ಮಾಡಿ 2r ಅಂತೇಳಿ ನಾವು ತಗೊಳ್ತಾ ಹೋಗ್ಬೋದು. ಫೈನಲಿ ಏನು ಹೇಳ್ತೀವಿ? ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಇಸ್ ಈಕ್ವಲ್ ಟು 2πr. ಪೈ ಅನ್ನೋದು ಇಲ್ಲೊಂದು ಕಾನ್ಸ್ಟಂಟ್ ವ್ಯಾಲ್ಯೂ ಆಗುತ್ತೆ. ಪೈನ ವ್ಯಾಲ್ಯೂ ಏನು ಬರುತ್ತೆ? 22/7. ಡೆಸಿಮಲ್, ಈ ಫ್ರಾಕ್ಷನಲ್ ನಂಬರ್ ತೊಗೊಳ್ಳೋದಾದರೆ 22/7 ಬರುತ್ತೆ. ಅದೇ ಡೆಸಿಮಲ್ಗೆ ಕನ್ವರ್ಟ್ ಮಾಡಿದರೆ 3.14 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. 1428 ಇದೆ. ಸೊ ನಾವು ಡೆಸಿಮಲ್ ಡಿಜಿಟ್ 2ನ ಕನ್ಸಿಡರ್ ಮಾಡಿದರೆ, 2 ಡಿಜಿಟ್ ಕನ್ಸಿಡರ್ ಮಾಡಿದರೆ ಪೈ ಈಕ್ವಲ್ ಟು 3.14 ಅಂತನಾದರೂ ಕನ್ಸಿಡರ್ ಮಾಡ್ಬೋದು, ಅಥವಾ ಪೈ ಈಕ್ವಲ್ ಟು 22/7 ಅಂತನಾದರೂ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಟೋಟಲಿ ಈಗ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ನ ಫಾರ್ಮುಲಾ ಏನಿದೆ? 2πr. So is circumference of a circle is represented by capital letter C. C means circumference ಅಂತ ಹೇಳ್ತೀವಿ. C equal to 2πr ಅಂತ. ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ಒನ್, ಏರಿಯಾ ಆಫ್ ಎ ಸರ್ಕಲ್. ಏರಿಯಾ ಆಫ್ ಎ ಸರ್ಕಲ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆರ್ ಸ್ಕ್ವೇರ್ನ ರೀಪ್ಲೇಸ್ ಮಾಡಿ ಡಿ ಬೈ 2, ಅಥವಾ ಡಿ ಬೈ 2ನ ತೊಗೊಂಡ್ರೆ ಪೈ ಇಂಟು ಡಿ ಬೈ 2 ಹೋಲ್ ಸ್ಕ್ವೇರ್ ಅಂತನಾದರೂ ಕನ್ಸಿಡರ್ ಮಾಡ್ಬೋದು. ಮೇಯ್ನಾಗಿ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗ್ತೀವಿ. ಏರಿಯಾ ಆಫ್ ಎ ಸರ್ಕಲ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಕನ್ವರ್ಷನ್ ಆಫ್ ಯೂನಿಟ್ಸ್. ಯೂನಿಟ್ ಕನ್ವರ್ಷನ್ ಆಲ್ರೆಡಿ ನೀವು ಕಲ್ತಿದ್ದೀರಾ. ಸೊ ಆದರೂ ಇಲ್ಲಿ ಒಂದ್ಸರಿ ನಾವು ರೀಕಾಲ್ ಮಾಡೋಣ. 1 centimeter ಈಕ್ವಲ್ ಟು 10 millimeter. ಯು ನೋ ದಟ್. ಸೊ ನೆಕ್ಸ್ಟ್ 1 meter ಈಸ್ ಈಕ್ವಲ್ ಟು 100 centimeter. 1 kilometer equal to 1000 meter. 1 hectare equal to ಇಲ್ಲಿ 100 ಮೀಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕನ್ವರ್ಷನ್ ಆಫ್ ಎ ಯೂನಿಟ್ಸ್ ಇನ್ ಏರಿಯಾಕ್ಕೆ ಕನ್ವರ್ಟ್ ಮಾಡೋದಾದರೆ, ಸೊ ಅಲ್ಲಿ ನಾವು ಯಾವುದೇ ಒಂದು ಏರಿಯಾದ ಯೂನಿಟ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಅದನ್ನು ಸ್ಕ್ವೇರ್ ಯೂನಿಟಲ್ಲೇ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಏನಿದೆ, ಫಸ್ಟ್ ಒನ್ ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಸೊ ಅಥವಾ 1 centimeter ಸ್ಕ್ವೇರ್ ಈಕ್ವಲ್ ಟು 1 centimeter ಇಂಟು 1 centimeter ಅಂದರೆ 2 ಟೈಮ್. ಸೊ ಅದನ್ನ ನಾವು ಮಿಲಿಮೀಟರ್ಗೆ ಕನ್ವರ್ಟ್ ಮಾಡಿದರೆ 1 centimeter ಈಕ್ವಲ್ ಟು 10 millimeter. ಸೊ ಇಲ್ಲಿ ಕೂಡ 1 centimeter ಈಕ್ವಲ್ ಟು 10 millimeter ಇದೆ. ಟೋಟಲಿ ಮಲ್ಟಿಪ್ಲೈ ಮಾಡಿದರೆ ವಿ ಗೆಟ್ 100 millimeter ಸ್ಕ್ವೇರ್ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಓಕೆ, ಲೆಟ್ ಸ್ಟಾರ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಸ್. ಎಕ್ಸಸೈಸ್ 11.1. ಟೇಕ್ ಫಸ್ಟ್ ಒನ್ ಪ್ರಾಬ್ಲಮ್. ಲಿಸನ್ ಕೇರ್ಫುಲಿ. The length and breadth of a rectangular piece of a land are 500 meter and 300 meter respectively. Find, first sub question, its area. Second sub question only, the cost of the land
if 1 meter square of the land cost rupees 10,000. ಸೊ ಇಲ್ಲಿ ಏನಾಗಿದೆ, ಲೆಂತ್ ಆ್ಯಂಡ್ ಬ್ರಿಡ್ತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪೀಸ್ ಆಫ್ ಎ ಲ್ಯಾಂಡ್, ಅಂದರೆ ಒಂದು ಆಯತಾಕಾರದ ಒಂದು ಭೂಮಿಯನ್ನು ಕೊಟ್ಟಿದ್ದಾರೆ. ಆ ಭೂಮಿಯ ಒಂದು ಉದ್ದ ಎಷ್ಟಿದೆ, 500 ಮೀಟರ್ ಇದೆ. ಹಾಗಾದರೆ ಅಗಲ ಬ್ರಿಡ್ತ್ ಆಫ್ ದ ಲ್ಯಾಂಡ್ ಎಷ್ಟಿದೆ ಅಂದರೆ 300 ಮೀಟರ್, ಅಗಲ 300 ಮೀಟರ್ ಇದೆ. ಇಟ್ಸ್ ಏರಿಯಾ, ಫೈಂಡ್ ಇಟ್ಸ್ ಏರಿಯಾ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಹೋಗಿದ್ದಾರೆ. ಲಿಸನ್ ಸೊಲ್ಯೂಷನ್ ಏನಿದೆ. ಫ್ರಮ್ ದ ಕ್ವಶನ್ ಇಟ್ ಈಸ್ ಗಿವನ್ ದಟ್ ಲೆಂತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಪೀಸ್ ಆಫ್ ಲ್ಯಾಂಡ್ ಈಕ್ವಲ್ ಟು 500 ಮೀಟರ್. ಫಸ್ಟ್ ಯಾವಾಗಲೂ ನಾವು ಗಿವನ್ ಏನಿದೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ಅದನ್ನು ನಾವು ಫಸ್ಟ್ ನೋಟ್ ಮಾಡ್ತಾ ಹೋಗ್ತೀವಿ. ಗಿವನಲ್ಲಿ ಲೆಂತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಪೀಸ್ ಆಫ್ ಎ ಲ್ಯಾಂಡ್ ಎಷ್ಟಿದೆ, 500 ಮೀಟರ್. ನೆಕ್ಸ್ಟ್ ಸೆಕೆಂಡ್ ಒನ್, ಬ್ರಿಡ್ತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಪೀಸ್ ಆಫ್ ಎ ಲ್ಯಾಂಡ್, ಬ್ರಿಡ್ತ್ ಕೊಟ್ಟಿದ್ದಾರೆ ಎಷ್ಟಿದೆ, 300 ಮೀಟರ್. ದೆನ್ ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ ಈಕ್ವಲ್ ಟು, ಫಾರ್ಮುಲಾ ನಿಮಗೆ ಗೊತ್ತಿದೆ, ನಾನು ಈಗ ತಾನೇ ಹೇಳ್ದೆ ಏನಿದೆ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈಕ್ವಲ್ ಟು ಲೆಂತ್ ಇಂಟು ಬ್ರಿಡ್ತ್ ಅಂತ ಹೇಳಿದೆ ಫಾರ್ಮುಲಾ. ಸೊ ಹಾಗಾದರೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ ಲೆಂತ್ ಆ್ಯಂಡ್ ಬ್ರಿಡ್ತ್ ಇನ್ ದ ಗಿವನ್ ಫಾರ್ಮುಲಾ. ಸೊ ಲೆಂತ್ ಈಕ್ವಲ್ ಟು 500 ಮೀಟರ್, ನೆಕ್ಸ್ಟ್ ಬ್ರಿಡ್ತ್ ಈಕ್ವಲ್ ಟು 300 meter. So multiply these two numbers. 5 3s are 15. How many zeros are here? 4 zeros are here. Take 4 zeros. ಅಲ್ಲಿಗೆ ಎಷ್ಟಾಯಿತು? Listen here. Ones, tens, thousand. Listen ನೋಡಿ. Ones, tens, 100, 1000, 10,000, 1 lakh. 1,50,000 ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಎಷ್ಟಿದೆ, 1,50,000 ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಹಾಗಾದರೆ ದ ಕಾಸ್ಟ್ ಆಫ್ ದ ಲ್ಯಾಂಡ್ ಫಾರ್ 1 ಮೀಟರ್ ಸ್ಕ್ವೇರ್. ಇಲ್ಲಿ ನೆಕ್ಸ್ಟು ಅದರ ಒಟ್ಟು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಒಟ್ಟು ಬೆಲೆ, ಆ ಭೂಮಿಯ ಒಟ್ಟು ಬೆಲೆ ಎಷ್ಟು, ಅಲ್ಲಿ 1 ಸ್ಕ್ವೇರ್ ಫೀಟ್ ಎಷ್ಟು, ಸಾರಿ 1 ಸ್ಕ್ವೇರ್ ಮೀಟರ್ಗೆ ಎಷ್ಟಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. 10,000 ಆದರೆ ಟೋಟಲ್ ನಮ್ಮ ಹತ್ರ ಇರೋದು 1,50,000 ಸ್ಕ್ವೇರ್ ಮೀಟರ್ ಇದೆ. ದ ಕಾಸ್ಟ್ ಆಫ್ ಲ್ಯಾಂಡ್ ಫಾರ್ 1,50,000 ಮೀಟರ್ ಸ್ಕ್ವೇರ್ ಈಕ್ವಲ್ ಟು 10,000 ಇಂಟು 1,50,000. ಸೊ ಹಾಗಾದ್ರೆ ಮಲ್ಟಿಪ್ಲೈ ದೀಸ್ ಟು ನಂಬರ್ಸ್. 15 1s are 15. ಟೋಟಲ್ ಎಷ್ಟು ಝೀರೋಸ್ ಇದೆ, 8 zeros ಇದೆ. ಟೇಕ್ 8 zeros. ಲಿಸನ್ ನೋಡಿ, 1 2 3 4 5 6 7 8. ಅಲ್ಲಿಗೆ ನೀವು ಪ್ಲೇಸ್ ವ್ಯಾಲ್ಯೂ ಹೇಳ್ಕೊಂಡ್ರೆ 150 crore ಆಗುತ್ತೆ. ರುಪೀಸ್ 150 crore. ಸೊ ದ ಕಾಸ್ಟ್ ಆಫ್ ಲ್ಯಾಂಡ್ ಫಾರ್ 1,15,000 ಸ್ಕ್ವೇರ್ ಮೀಟರ್ ಈಕ್ವಲ್ ಟು, ಒಟ್ಟು ಆ ಭೂಮಿಯ ಒಂದು ಬೆಲೆ ಎಷ್ಟಿದೆ ಅಂದರೆ 150 crore. ನೆಕ್ಸ್ಟ್ ಸೆಕೆಂಡ್ ಒನ್, ಫೈಂಡ್ ದ ಏರಿಯಾ ಆಫ್ ಎ ಸ್ಕ್ವೇರ್ ಪಾರ್ಕ್ whose perimeter is 320 meter. ಸೊ ಏನು ಕೇಳಿದಾರೆ ಇಲ್ಲಿ, ಫೈಂಡ್ ದ ಏರಿಯಾ ಆಫ್ ಎ ಸ್ಕ್ವೇರ್ ಪಾರ್ಕ್, ಒಂದು ಒಂದು ಚೌಕಾಕಾರದಲ್ಲಿರುವಂತಹ ಉದ್ಯಾನವನದ ಪೆರಿಮೀಟರ್ ಕೊಟ್ಟಿದ್ದಾರೆ, ಏರಿಯಾನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಅದರ ಸುತ್ತಳತೆಯನ್ನು ಕೊಟ್ಬಿಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಹೋಗಿದ್ದಾರೆ. ಫ್ರಮ್ ದ ಗಿವನ್ ಕ್ವಶನ್ ಇಟ್ ಈಸ್ ಗಿವನ್ ದಟ್ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಪಾರ್ಕ್. ಅವ್ರು ಹೆಂಗೆ ಕೇಳಿದ್ದಾರೆ, ಪೆರಿಮೀಟರ್ನ ಕೊಟ್ಟು ವಿಸ್ತೀರ್ಣನ ಕಂಡುಹಿಡಿಯಿರಿ ಅಂತ ಹೇಳಿರೋದ್ರಿಂದ ಗಿವನ್ ಫಸ್ಟ್ ನಾವು ಬರಿತಾ ಇದ್ದೀವಿ. ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಪಾರ್ಕು 320 ಮೀಟರ್ ಇದೆ. ಸೊ ಹಾಗಾದರೆ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಪಾರ್ಕ್ನ ಫಾರ್ಮುಲಾ ಏನಿದೆ, 4 ಇಂಟು ಲೆಂತ್ ಆಫ್ ದ ಸೈಡ್ ಆಫ್ ಪಾರ್ಕ್ ಅಂತ ಹೇಳ್ತೀವಿ. ನಾವು ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಈಕ್ವಲ್ ಟು 4 ಇಂಟು ಎಲ್ ಅಂತ ಒಂದು ಫಾರ್ಮುಲಾನ ಹೇಳ್ತಾ ಇದ್ವಿ. ಎಲ್ ಮೀನ್ಸ್ ಸೈಡ್ ಆಫ್ ದ ಸ್ಕ್ವೇರ್ ಅಂತ ಹೇಳ್ತೀವಿ. ಇಲ್ಲಿ ಫಾರ್ಮುಲಾ 4 ಇಂಟು ಲೆಂತ್ ಆಫ್ ದ ಸೈಡ್ ಆಫ್ ಪಾರ್ಕ್ ಈಸ್ ಈಕ್ವಲ್ ಟು 320 ಮೀಟರ್. ಸೊ ಹಾಗಾದ್ರೆ ನಮಗೆ ಬೇಕಾಗಿರೋದೇನು, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಲೆಂತ್ ಆಫ್ ದ ಸೈಡ್ ಆಫ್ ಎ ಪಾರ್ಕ್ ಅಂತ ಹೇಳ್ತೀವಿ. ಫಸ್ಟು ಆ ಒಂದು ಉದ್ಯಾನವನದ ಒಂದು ಸೈಡಿನ ಡಿಸ್ಟೆನ್ಸ್ ಗೊತ್ತಾದರೆ ನಮಗೆ ಏರಿಯಾನ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ಲೆಂತ್ ಆಫ್ ದ ಸೈಡ್ ಆಫ್ ಎ ಪಾರ್ಕ್ ಈಸ್ ಈಕ್ವಲ್ ಟು 320 ಡಿವೈಡೆಡ್ ಬೈ 4. ಸೊ ಇಲ್ಲಿ ನಾನು LHS ಅಲ್ಲಿ 4 ಮಲ್ಟಿಪ್ಲೈ ಆಗಿರೋದ್ರಿಂದ ಅದನ್ನು ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ RHS ಅಲ್ಲಿ ಅದು ಡಿನಾಮಿನೇಟರ್ಗೆ ಹೋಗುತ್ತೆ, ಅಂದರೆ ಡಿವೈಡ್ ಆಗುತ್ತೆ. 320 ಡಿವೈಡೆಡ್ ಬೈ 4. 4 1s are 4, 4 8s are 32, 4 zeros are 0. ಅಲ್ಲಿಗೆ ವಿ ಗೆಟ್ 80 ಮೀಟರ್. ಸೊ ಅಲ್ಲಿ ಕ್ಯಾನ್ಸಲೈಸೇಷನ್ ಮಾಡಿದರೆ ನಮಗೆ 80 ಸಿಗುತ್ತೆ. 80 ಮೀಟರ್ ಲೆಂತ್ ಆಫ್ ದ ಸೈಡ್ ಆಫ್ ಎ ಪಾರ್ಕ್ ಈಸ್ ಈಕ್ವಲ್ ಟು 80 ಮೀಟರ್. ಒಂದು ಸ್ಕ್ವೇರ್ ಶೇಪಲ್ಲಿರುವಂಥ ಒಂದು ಪಾರ್ಕ್ ಇದೆ, ಅದರ ಸೈಡ್ ಎಷ್ಟು 80 ಮೀಟರ್ ಇದೆ. ದೆನ್ ಫೈಂಡ್ ದ ಏರಿಯಾ ಆಫ್ ದ ಪಾರ್ಕ್. ಸೊ ಏರಿಯಾ ಆಫ್ ದ ಸ್ಕ್ವೇರ್ ಪಾರ್ಕ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, ಲೆಂತ್ ಆಫ್ ದ ಸೈಡ್ ಆಫ್ ಎ ಪಾರ್ಕ್
ಹೋಲ್ ಸ್ಕ್ವೇರ್, ಇಟ್ ಮೀನ್ಸ್ ಸೈಡ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೈಡ್ ಸ್ಕ್ವೇರ್ ಆದರೆ ಎಷ್ಟಿದೆ? 80. ಸೈಡ್ನ ಲೆಂತ್ ಎಷ್ಟಿದೆ? 80 ಮೀಟರ್ ಇದೆ, ಅಂದರೆ 80 ಸ್ಕ್ವೇರ್. ಸೊ 80ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ 80 ಇಂಟು 80, 8 8 64, ವಿ ಗೆಟ್ 2 zeros. ಅಲ್ಲಿಗೆ 6400 ಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇಲ್ಲಿ ಟೋಟಲ್ ಏರಿಯಾ ಆಫ್ ದ ಸ್ಕ್ವೇರ್ ಪಾರ್ಕ್ ಎಷ್ಟಿದೆ? 6400 ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಒನ್, ಥರ್ಡ್ ಒನ್ ಕ್ವಶನ್, ಲಿಸನ್. ಫೈಂಡ್ ದ ಬ್ರಿಡ್ತ್ ಆಫ್ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಆಫ್ ಎ ಲ್ಯಾಂಡ್ if its area is 440 meter square and the length is 22 meter. Also find its perimeter. ಸೊ ಇಲ್ಲಿ ಫಸ್ಟ್ ಏನು ಮಾಡ್ತಿದ್ದಾರೆ? ಫೈಂಡ್ ದ ಬ್ರಿಡ್ತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಆಫ್ ಎ ಲ್ಯಾಂಡ್. ಕೊಟ್ಟಿರುವಂತಹ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುವಂಥ ಒಂದು ಲ್ಯಾಂಡಿನ ಬ್ರಿಡ್ತ್, ಅಗಲವನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಲೆಂತ್ನ ಕೊಟ್ಟಿದ್ದಾರೆ, ಬಟ್ ಬ್ರಿಡ್ತ್ ಕೊಟ್ಟಿಲ್ಲ. ಜೊತೆಗೆ ಅದರ ಒಂದು ಏರಿಯಾ ಎಷ್ಟಿದೆ ಅಂತೇಳಿ ಕೊಡ್ತಾ ಹೋಗಿದ್ದಾರೆ. ಏರಿಯಾ ಎಷ್ಟಿದೆ? 440 ಮೀಟರ್ ಸ್ಕ್ವೇರ್ ಇದೆ. ಸೊ ಬ್ರಿಡ್ತನ್ನ ಫೈಂಡ್ ಔಟ್ ಮಾಡಾದ್ಮೇಲೆ ಆಲ್ಸೋ ಫೈಂಡ್ ಇಟ್ಸ್ ಪೆರಿಮೀಟರ್, ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊಲ್ಯೂಷನ್. ಫ್ರಮ್ ದ ಕ್ವಶನ್ ಇಟ್ ಈಸ್ ಗಿವನ್ ದಟ್ ಏರಿಯಾ ಆಫ್ ದ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಈಕ್ವಲ್ ಟು 440 ಮೀಟರ್ ಸ್ಕ್ವೇರ್ ಅಂತ ಇದೆ. ಫಸ್ಟು ಅದರ ಏರಿಯಾ ಕೊಟ್ಟಿದ್ದಾರೆ, 440 ಮೀಟರ್ ಸ್ಕ್ವೇರ್ ಇದೆ. ನೆಕ್ಸ್ಟ್ ಲೆಂತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್, ಲೆಂತ್ ಅದರ ಉದ್ದ ಎಷ್ಟಿದೆ? 22 ಮೀಟರ್ ಇದೆ. ವಿ ನೋ ದಟ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈಕ್ವಲ್ ಟು ಲೆಂತ್ ಇಂಟು ಬ್ರಿಡ್ತ್. Substitute the given values in the formula. So area of the rectangle is equal to 440 equal to length 22 into breadth. ಇಲ್ಲಿ ನಮಗೆ ಬ್ರಿಡ್ತ್ ಗೊತ್ತಿಲ್ಲ, ಸೊ ಆಸ್ ಇಟ್ ಈಸ್ ಬ್ರಿಡ್ತನ್ನು ಹಾಗೆ ಬರಿತಾ ಹೋಗ್ತೀವಿ. ಲಿಸನ್. ಸೊ ಫೈಂಡ್ ಔಟ್ ಮಾಡಬೇಕಾಗಿರೋದನ್ನ ಸೊ ಅಲ್ಲೇ ಇಟ್ಬಿಟ್ಟು ನಾವು 22ನ ಟ್ರಾನ್ಸ್ಫರ್ ಮಾಡಿದರೆ 440 ಡಿವೈಡೆಡ್ ಬೈ 22 ಬರುತ್ತೆ. ದೆನ್ ಕ್ಯಾನ್ಸಲೈಸ್ ಮಾಡಿದರೆ 22 1s are 22, 22 2s are 44. 0 ಗೆಟ್ ಕ್ಯಾನ್ಸಲ್, ಗೆಟ್ 0 ಕ್ಯಾರಿನ 0 ಕ್ಯಾರಿ ಮಾಡ್ತಾ ಹೋಗ್ತೀವಿ. ಅಲ್ಲಿಗೆ 20 ಮೀಟರ್ ಬ್ರಿಡ್ತ್ ಈಕ್ವಲ್ ಟು 20 ಮೀಟರ್. ದೆನ್ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರಿಡ್ತ್ ಅಂತ ಹೇಳಿದ್ವಿ. ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ ಬ್ರಿಡ್ತ್ ಈಕ್ವಲ್ ಟು 2 ಆ್ಯಸ್ ಇಟ್ ಈಸ್ ಫಾರ್ಮುಲಾದಲ್ಲಿದೆ, ಕ್ಯಾರಿ ಮಾಡ್ತಾ ಹೋಗ್ತೀವಿ. ಲೆಂತ್ನ ವ್ಯಾಲ್ಯೂ ನಿಮಗೆ ಗೊತ್ತಿದೆ, ಲೆಂತ್ ಎಷ್ಟಿದೆ? 22 ಮೀಟರ್. ಸೊ ಲಿಸನ್ ನೋಡಿ, ಇಲ್ಲಿ ಲೆಂತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಇದೆ, ಸೊ 22 ಮೀಟರ್ ಇದೆ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 22 ಪ್ಲಸ್ ಬ್ರಿಡ್ತ್ ಎಷ್ಟನ್ನ ಫೈಂಡ್ ಔಟ್ ಮಾಡಿದ್ವಿ? ನೀವು ಬ್ರಿಡ್ತನ್ನ ಫೈಂಡ್ ಔಟ್ ಮಾಡಿದ್ರಿ 20 ಮೀಟರ್. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಬ್ರಿಡ್ತ್, ಸೊ 20 ಇದೆ. ಸೊ ನೆಕ್ಸ್ಟ್ ಇನ್ ಬ್ರಾಕೆಟಲ್ಲಿರೋದನ್ನ ನಾವು ಆ್ಯಡ್ ಮಾಡಿದರೆ 22 ಪ್ಲಸ್ 20 ವಿ ಗೆಟ್ 42. 42 ಇಂಟು 2, multiply these two numbers, 2 2s are 4, 2 4s are 8, we get 84 meter. So therefore perimeter of the rectangular plat is 84 meter. ಹಾಗಾದರೆ ಈ ಒಂದು ಕೊಟ್ಟಿರುವಂಥ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್, ಆಯತಾಕಾರದ ಒಂದು ಭೂಮಿಯ ಒಂದು ಪೆರಿಮೀಟರ್ ಸುತ್ತಳತೆ ಎಷ್ಟಿದೆ? 84 ಮೀಟರ್ ಇದೆ. 84 ಮೀಟರ್. ನೆಕ್ಸ್ಟ್ ಎಕ್ಸಸೈಸ್ 11.2. ಫೈಂಡ್ ದ ಏರಿಯಾ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಪ್ಯಾರಲೋಗ್ರಾಮ್ಸ್. ಕೊಟ್ಟಿರುವಂತಹ ಪ್ರತಿಯೊಂದು ಸಮಾನಾಂತರ ಚತುರ್ಭುಜದ ಏರಿಯಾವನ್ನು ಅಂದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಟೇಕ್ ಫಸ್ಟ್ ಒನ್ ಡಯಾಗ್ರಾಮ್. ಏನಿದೆ ಇಲ್ಲಿ? ಲಿಸನ್ ನೋಡಿ, ಒಂದು ಪ್ಯಾರಲೋಗ್ರಾಮ್ನ ಕೊಟ್ಟು ಒಂದು ಡಾಟೆಡ್ ಲೈನಲ್ಲಿ 4 ಸೆಂಟಿಮೀಟರ್ ಅಂತ ತೋರಿಸಿದರೆ ಇದನ್ನ ಹೈಟ್ ಆಫ್ ದ ಪ್ಯಾರಲೋಗ್ರಾಮ್ ಅಂತ ತೊಗೊಳ್ತೀವಿ. ಇಲ್ಲಿ ಕೆಳಗಡೆ ಇರೋದು ಬೇಸ್ ಆಫ್ ದ ಪ್ಯಾರಲೋಗ್ರಾಮ್. From the figure, height of the parallelogram is equal to 4 cm, base of the parallelogram equal to 7 cm. Then area of the parallelogram equal to base into height. ಇದು ಫಾರ್ಮುಲಾ ಆಗಿರುತ್ತೆ, ನಿಮಗೆ ಗೊತ್ತಿದ್ರೆ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ನಾವು ಫಾರ್ಮುಲಾಸ್ನ ಎಲ್ಲ ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೋಬೇಕಾಗುತ್ತೆ. ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಈಕ್ವಲ್ ಟು ಬೇಸ್ ಇಂಟು height. So substitute the values. Base equal to 7 into height equal to 4. Multiplies these two numbers. 7 4s are 28 centimeter square. ಅಲ್ಲಿ ಸ್ಕ್ವೇರ್ ಯಾಕೆ ಹಾಕಬೇಕು? ಏರಿಯಾ ಕೇಳಿರೋದ್ರಿಂದ ಯೂನಿಟ್ನೇ ಯಾವಾಗಲೂ ನಾವು ಸ್ಕ್ವೇರಲ್ಲೇ ತೋರಿಸ್ಬೇಕಾಗುತ್ತೆ. ಸೊ ಹಾಗಾದರೆ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಈಕ್ವಲ್ ಟು 28 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್. ಇಲ್ಲಿ ಕೂಡ ಒಂದು ಪ್ಯಾರಲೋಗ್ರಾಮ್ ಡಯಾಗ್ರಾಮ್ ಇದೆ. ಫ್ರಮ್ ದ ಫಿಗರ್,
ಹೈಟ್ ಆಫ್ ದ ಪ್ಯಾರಲೋಗ್ರಾಮ್ ಈಕ್ವಲ್ ಟು 3 ಸೆಂಟಿಮೀಟರ್. ಈ ಡಾಟೆಡ್ ಲೈನಲ್ಲಿ ಇರೋದನ್ನ ನಾವು ಹೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬೇಸ್ ಆಫ್ ದ ಪ್ಯಾರಲೋಗ್ರಾಮ್ ಈಕ್ವಲ್ ಟು 5 ಸೆಂಟಿಮೀಟರ್. ಸೊ ದೆನ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಈಕ್ವಲ್ ಟು ಬೇಸ್ ಇಂಟು ಹೈಟ್. ಸೊ ಬೇಸ್ ಎಷ್ಟಿದೆ ಲಿಸನ್, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ ಬೇಸ್ ಆ್ಯಂಡ್ ಹೈಟ್. ಬೇಸ್ 5 ಇಂಟು ಹೈಟ್ 3 ಇದೆ. 5 3 is 15 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಈಕ್ವಲ್ ಟು 15 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಟ್ರಯಾಂಗಲ್ಸ್. ಕೊಟ್ಟಿರುವಂತಹ ತ್ರಿಭುಜಗಳ ಪ್ರತಿಯೊಂದು ತ್ರಿಭುಜದ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಸೊಲ್ಯೂಷನ್ ಫ್ರಮ್ ದ ಫಿಗರ್, ಬೇಸ್ ಆಫ್ ದ ಟ್ರಯಾಂಗಲ್ ಈಕ್ವಲ್ ಟು 4 ಸೆಂಟಿಮೀಟರ್. ಬೇಸ್ ಆಫ್ ದ ಟ್ರಯಾಂಗಲ್ ಏನಿದೆ 4 ಸೆಂಟಿಮೀಟರ್ ಇದೆ. ದೆನ್ ಹೈಟ್ ಆಫ್ ದ ಟ್ರಯಾಂಗಲ್ ಏನಿದೆ, ಲಿಸನ್, ಹೈಟ್ ಆಫ್ ದ ಟ್ರಯಾಂಗಲ್ ಈಕ್ವಲ್ ಟು 3 ಸೆಂಟಿಮೀಟರ್. ದೆನ್ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ ಈಕ್ವಲ್ ಟು, ಯೂಸಿಂಗ್ ದ ಫಾರ್ಮುಲಾ ಏನಿದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಏನಿದೆ 1/2, ಇಟ್ ಮೀನ್ಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. 1/2 ಆ್ಯಸ್ ಇಟ್ ಈಸ್, 1/2 ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತೀರಾ. ಬೇಸ್ ಈಕ್ವಲ್ ಟು 4, ಹೈಟ್ ಈಕ್ವಲ್ ಟು 3. ಸೊ ಇಲ್ಲಿ ಲಿಸನ್ ಇಯರ್ ನೋಡಿ, ಕ್ಯಾನ್ಸಲೈಸೇಷನ್, ಕ್ರಾಸ್ ಕ್ಯಾನ್ಸಲೈಸೇಷನ್ ಮಾಡಿದರೆ 2 1s are 2, 2 2s are 4, 4 ಗೆಟ್ ಕ್ಯಾನ್ಸಲ್, ವಿ ಗೆಟ್ 2. ಇಲ್ಲಿ ರಿಮೈನಿಂಗ್ ನಂಬರ್ 1 ಇದೆ, ಇಲ್ಲಿ 4 ಕ್ಯಾನ್ಸಲೈಸ್ ಆಗಿ 2 ಉಳಿಯುತ್ತೆ. ನೆಕ್ಸ್ಟ್ 3 ಆಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತೀವಿ. ದೆನ್ ಮಲ್ಟಿಪ್ಲೈಸ್ ದೀಸ್ 3 numbers, ವಿ ಗೆಟ್ 1 2s are 2, 2 3s are 6 ಸೆಂಟಿಮೀಟರ್ ಸ್ಕ್ವೇರ್. ಅಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಈಕ್ವಲ್ ಟು 6 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಲಿಸನ್, ಫ್ರಮ್ ಇಲ್ಲೇನಿದೆ, ಫ್ರಮ್ ದ ಫಿಗರ್ ಬೇಸ್ ಆಫ್ ದ ಟ್ರಯಾಂಗಲ್ ಈಸ್ ಈಕ್ವಲ್ ಟು 3.2 ಸೆಂಟಿಮೀಟರ್. ಸೊ ಇಲ್ಲಿ ಬೇಸ್ ಆಫ್ ದ ಟ್ರಯಾಂಗಲ್ನ 3.2 ಸೆಂಟಿಮೀಟರ್ ಅಂತ ಕನ್ಸಿಡರ್ ಮಾಡಿದರೆ, ಹೈಟ್ ಆಫ್ ದ ಟ್ರಯಾಂಗಲ್ ಏನಿದೆ 5 ಸೆಂಟಿಮೀಟರ್. ಹೈಟ್ ಆಫ್ ದ ಟ್ರಯಾಂಗಲ್ 5 ಸೆಂಟಿಮೀಟರ್. ದೆನ್ ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ 1/2 ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಬೇಸ್ ಮೀನ್ಸ್ 3.2 ಸೆಂಟಿಮೀಟರ್ ಇಂಟು ಹೈಟ್ ಎಷ್ಟಿದೆ 5 ಸೆಂಟಿಮೀಟರ್. ದೆನ್ ಮಲ್ಟಿಪ್ಲೈ, ಕ್ಯಾನ್ಸಲೈಸೇಷನ್ ಮಾಡಿದರೆ 2 ಇಂದ ಕ್ಯಾನ್ಸಲೈಸೇಷನ್ ಮಾಡಿದರೆ 2 1s are 2, ಇಲ್ಲಿ ಮತ್ತೆ 2 1s are 2, 3 ಕ್ಯಾನ್ಸಲೈಸ್ ಆಗಿ 1 ಬಂತು. ಇಲ್ಲಿ 2 ಇಂದ ಕ್ಯಾನ್ಸಲೈಸ್ ಮಾಡಿದರೆ 1.6 ಬರುತ್ತೆ, ಇಂಟು 5 ಆ್ಯಸ್ ಇಟ್ ಈಸ್ ಹಾಗೆ ಇದೆ. ದೆನ್ ಮಲ್ಟಿಪ್ಲೈ these 3 numbers, we get 8 centimeter square. ಸೊ ಅಲ್ಲಿಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಈಕ್ವಲ್ ಟು 8 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಡಿಯರ್ ಸ್ಟೂಡೆಂಟ್, ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಪ್ರಾಬ್ಲಮ್ಸ್ ಇನ್ ದಿಸ್ ಕ್ಲಾಸ್ ವೆರಿ ವೆಲ್. ಥ್ಯಾಂಕ್ ಯು.